ಅಗೇನ್ ಸಂಡೇ ಸ್ಪೆಷಲ್ ಸ್ಟ್ರೀಟ್ ಸೈಡ್ ರೆಸಿಪಿ ಪನ್ನೀರ್ ಮೊಮೋಸ್. ಸೇಮ್ ಸ್ಟ್ರೀಟ್ ಸೈಡ್ ಅಲ್ಲಿ ಹೇಗೆ ಮಾಡ್ತಾರೆ ಅದೇ ತರ ನಾ ಮಾಡಿದೀನಿ ಮನೆಯಲ್ಲೇ. ಫಸ್ಟಿಗೆ ನಾವಿಲ್ಲಿ ಮೊಮೋಸ್ ಶೀಟ್ಸ್ನ ಮಾಡ್ಕೊಳ್ಳೋಣ. ನಾ ಇಲ್ಲಿ ಮೈದಾ ತಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕೊಳ್ಬೇಕು. ಇದಕ್ಕೆ ಯಾವುದೇ ತರ ಉಪ್ಪಾಗ್ಲಿ ಎಣ್ಣೆ ಹಾಕಬಾರ್ದು. ಚೆನ್ನಾಗಿ ಎಷ್ಟು ನೀರು ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮ್ಮ ಮೊಮೋಸ್ ಬರ್ತದೆ. ಒಂದು 10 to 15 ತನಕ ಚೆನ್ನಾಗಿ ನೀರು ಮಾಡ್ಕೊಳ್ಳಿ. ಹಾಗೆ ಒಂದ್ ಕಡೆ ಬಟರ್ ಹಾಕೊಂಡು ಅದಕ್ಕೆ ಫೈನ್ಲಿ ಚಾಪ್ಡ್ ಗಾರ್ಲಿಕ್, ಜಿಂಜರ್, ಗ್ರೀನ್ ಚಿಲ್ಲೀಸ್, ಹಾಗೆ ಅನಿಯನ್ಸ್, ಕ್ಯಾಪ್ಸಿಕಮ್ನ ಫೈನ್ಲಿ ಚಾಪ್ ಮಾಡ್ಕೊಂಡು ಅದು ಸ್ವಲ್ಪ ಬಾಡಿಸ್ಕೋಬೇಕು. ಹಾಗೆ ಒಂದು ಬೌಲಲ್ಲಿ ನಾನಿಲ್ಲಿ ಪನ್ನೀರ್ನ ಕ್ರಶ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನೆಲ್ಲ ಮಸಾಲ ಹಾಕ್ತಾ ಇದ್ದೀನಿ. ಸ್ವಲ್ಪ ಚಾಟ್ ಮಸಾಲ, ಚಿಲ್ಲಿ, ಗಾರ್ಲಿಕ್ ಪೇಸ್ಟ್ ಮನೆಯಲ್ಲೇ ಮಾಡಿರುವಂಥದ್ದು, ಸ್ಪ್ರಿಂಗ್ ಅನಿಯನ್ ಮತ್ತು ಕೊರಿಯಂಡರ್ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಿದ್ದೀನಿ. ಹಾಗೆ ಒಂದು ಫುಲ್ ಶೀಟ್ ಮಾಡಿಕೊಂಡು ರೌಂಡ್ ಕಟರಲ್ಲಿ ನಾನು ಕಟ್ ಮಾಡ್ಕೊತಿದ್ದೀನಿ, ಒಂದೇ ಸರಿಯಾದ ಶೇಪ್ ಬರಲಿ ಅಂತ ಹೇಳ್ಬಿಟ್ಟು. ನನಗೂ ಕೂಡ ಶೇಪ್ ಹೇಗೆ ಮಾಡೋದು ಅಂತ ನಂಗೆ ಗೊತ್ತಿಲ್ಲ, ಬಟ್ ನಾ ಕಲ್ತಿದ್ದೀನಿ ಯೂಟ್ಯೂಬಿಂದ ನೋಡ್ಕೊಂಡೆ. ನೋಡಿ ಈ ತರ ಸ್ವಲ್ಪ ಫರಕ್ ಇದೆ, ಅಷ್ಟು ಇಲ್ಲ, ಸ್ವಲ್ಪ ಚೆನ್ನಾಗಿದೆ ಅಂತಾನು ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು. ನಂಗೆ ತುಂಬಾ ಚಿಕ್ಕವಳಿಂದನೂ ನನಗೆ ತುಂಬಾನೇ ಇಷ್ಟ ಕುಕಿಂಗ್ ಮಾಡೋದು ಅಂತ ಹೇಳಿದ್ರೆ. ಹಾಗೆ ನಾವು ಒಂದೊಂದು ರೆಸಿಪಿನ ನಾನು ಕಲಿತಾ ಇರ್ತೀನಿ, ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇರ್ತೀನಿ. ಹಾಗೆ ಒಂದು ಸ್ಟೀಮರ್ ತಗೊಳ್ಳಿ, ಇಡ್ಲಿ ಪಾತ್ರ ಇರ್ತದಲ್ಲ ಅದೇ ತರದಲ್ಲಿ. ಇದು ನಮ್ದು ಇಡ್ಲಿ ಪಾತ್ರ ಕಮ್ಸ್ ಮೊಮೋಸ್ ಸ್ಟೀಮರ್ ಕೂಡ. ಸೊ ಅದಕ್ಕೆ ಬಟರ್ ಪೇಪರ್ನ ಕೆಳಗೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಮೊಮೋಸ್ನೆಲ್ಲ 1 by 1 ಅಸೆಂಬ್ಲಿ ಆಗಿ ಬಿಟ್ಕೊಂಡು 15 ಮಿನಿಟ್ಸ್ ತನಕ ಸ್ಟೀಮ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಪ್ರಿಂಗ್ ಅನಿಯನ್, ಕೊರಿಯಂಡರ್ ಹಾಕ್ಬಿಟ್ಟು ಸ್ವಲ್ಪ ಪೆರಿ ಪೆರಿ ಮಸಾಲಾನ ಹಾಕ್ಕೊಂಡಿದ್ದೀನಿ. ಸ್ಟ್ರೀಟ್ ಸ್ಟೈಲಲ್ಲೇ ಪ್ಲೇಟಿಂಗ್ನ ಮಾಡಿದ್ದೀನಿ. ಮೆಯೋನೀಸ್ ವಿತ್ ಟಿಕ್ಕಾ ಚಟ್ನಿ, ಖಾರ ಚಟ್ನಿ ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ ನೀವು ಎಷ್ಟು ತೆಳ್ಳಗಿದೆ ಅದರದ್ದು ಶೀಟು, ತುಂಬ ಚೆನ್ನಾಗಿ ಬಂದಿತ್ತು. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ರೆಸಿಪಿ